ಸರ್, ವಕೀಲ ವಾಹಿನಿ ಮ್ಯಾಗಝಿನ್ ಬಗ್ಗೆ ತಮಗೆ ಇಷ್ಟೊತ್ತಿಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಈಗ ವಕೀಲ ವಾಹಿನಿ ಹ್ಯಾಸ್ ಬಿಕಮ್ ಎ ವೆರಿ ಫೇಮಸ್ ಮ್ಯಾಗಝಿನ್. ನಮ್ಮ ಲಾಯರ್ ಕಮ್ಯುನಿಟಿಯಲ್ಲಿ ಎಲ್ಲರಿಗೂ ಗೊತ್ತು ವಕೀಲ ವಾಹಿನಿ ಏನು ಮಾಡ್ತಾ ಇದ್ದೀರಿ ಅಂತ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ವಕೀಲ ವಾಹಿನಿ ಏನಂದರೆ, ನೀವು ಬರೀ ಕಾನೂನು ವಿಷಯ ಮಾತ್ರ ಕವರ್ ಮಾಡ್ತಾ ಇಲ್ಲ, ನೀವು ಕಾನೂನು ಬಿಟ್ಟು ಬೇರೆ ವಿಷಯನೂ ಹೇಳ್ತಾ ಇದ್ದೀರಿ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಮ್ಯಾಗಝಿನ್ ನನ್ನ ಪ್ರಕಾರ. ಸೊ ಐ ಆಮ್ ವೆರಿ ಹ್ಯಾಪಿ. ಇದು ಈ ಥರ ಮಾಡ್ತಾ ಇರೋದು ಬಹಳ ಮುಖ್ಯವಾದ ಕೆಲಸ ಇದು. ಯಾಕಂದರೆ ನಮ್ಮ ಲಾಯರ್ಗಳಿಗೆ ಬರೀ ಕಾನೂನು, ಕೋರ್ಟು ಅದು ಬಿಟ್ಟು ಬೇರೆ ಪ್ರಪಂಚ ಇದೆ, ಆ ಪ್ರಪಂಚದಲ್ಲೂ ಬಹಳ ಸ್ವಾರಸ್ಯ ಇದೆ ಅಂತ ನೀವು ಈ ವಕೀಲ ವಾಹಿನಿ ಪತ್ರಿಕೆಯಿಂದ ನೀವು ತೋರಿಸ್ತಾ ಇದ್ದೀರಿ. ಸರ್, not only among the advocates but among the people also, we want to create an awareness about legal law developments in the country. Law developments, and also very important, lawyers are part of a very civil society. ಯಾಕೆ ಇಂಪ್ರೆಷನ್ ಏನಪ್ಪ ಅಂದರೆ, ಲಾಯರ್ಗಳು ಭಾಳ ಗಲಾಟೆ ಮಾಡ್ತಾರೆ, ಏನಾದರೂ ಒಂದು ತರಲೆ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಇದೆ. ಆದರೆ ನಾವು ಹಾಗಲ್ಲ, ನಾವು ಬಹಳ ಸಾತ್ವಿಕರು, ನಾವು ಬಹಳ ಒಳ್ಳೆ ಮನುಷ್ಯರು ಅನ್ನೋ ಅಭಿಪ್ರಾಯ ನೀವು ಈ ವಕೀಲ ವಾಹಿನಿಯಿಂದ ಬೇರೆಯವ್ರಿಗೂ ಹೇಳ್ತಾ ಇದ್ದೀರಿ. ಜನಸಾಮಾನ್ಯರು ಯಾವತ್ತೂ ವಕೀಲರ ಕಡೆ ನೋಡ್ತಾರೆ. ಇನ್ ದ ಅದರ್ ವೇ, ಅಡ್ವೊಕೇಟ್ಸ್ ಆರ್ ರೋಲ್ ಮಾಡೆಲ್ಸ್ ಇನ್ ದ ಸೊಸೈಟಿ. ಯಾವತ್ತಿನ ಕಾಲದಿಂದನೂ ಕೆಲವರು ಗಲಾಟೆ ಆಗತ್ತೆ, ಅದೇ ಇಂಪ್ರೆಷನ್ ನಾವು ಬಿಟ್ಟು ಹೋಗ್ಬೇಕು ಅಂತ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ, ಬಿಟ್ಟು ಹೋಗಬಾರ್ದು. ಅದೇ ಸರ್, ನಾವು ಒಳ್ಳೆ ಇಂಪ್ರೆಷನ್ ಬಿಟ್ಟು ಹೋಗಬೇಕು. ಅದೇ ಸರ್, ಆಫ್ಕೋರ್ಸ್. ಸರ್, ತಾವು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವರು ಸರ್. ಅಂಥ ನಿಮ್ಮ ಬಾಲ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಸರ್. ಹೇಳ್ತೀನಿ ನೋಡಿ, ನೀವು ಒಂದು ಪದ ಉಪಯೋಗಿಸಿದ್ರಿ, ಶ್ರೀಮಂತ ಕುಟುಂಬ ಅಂತ. ಶ್ರೀಮಂತ ಅಂದರೆ ಏನು, ಅದು ಇಂಪಾರ್ಟೆಂಟ್. ಬರೀ ದುಡ್ಡಿರೋದು, ಅಥವಾ ಒಂದು ಸಂಸಾರದಲ್ಲಿ ಒಳ್ಳೆ ಸಂಸ್ಕೃತಿ ಇದ್ದರೆ ಅದು ಶ್ರೀಮಂತಿಕೆ. ಎರಡೂ ಇದ್ದರೆ ಅದು ದೇವರ ಕೃಪೆ. ಸರ್, ಸ್ವಲ್ಪ ಜನಗಳಿಗೆ ಹಣ ಆಸ್ತಿ ಇರುತ್ತೆ, ಆದರೆ ಸಂಸ್ಕೃತಿ ಇರೋಲ್ಲ. ಸಂಸ್ಕೃತಿ ಇರೋರಿಗೆ ಹಣ ಆಸ್ತಿ ಇರೋಲ್ಲ. ಕಡಿಮೆ. ಎರಡೂ ಇರೋರಿಗೆ ಅದು ದೇವರ ಕೃಪೆ. ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ಲಕ್ಷ್ಮಿ ಸರಸ್ವತಿ ಎರಡೂ ಇದ್ದರೆ ಅದು ದೊಡ್ಡ ಭಾಗ್ಯ. ಹಾಗೆ ಜನಸಾಮಾನ್ಯರ ಅಭಿಪ್ರಾಯದಲ್ಲಿ ಅಂದರೆ ಶ್ರೀಮಂತ ಕುಟುಂಬ ಅಂದರೆ ತಾವು ಆರ್ಥಿಕವಾಗಿ ಅಂದರೆ ಈ ಸಿಲ್ವರ್ ಸ್ಪೂನ್ ಗೋಲ್ಡನ್ ಸ್ಪೂನ್ ಬಾಯ್ ಥರ, ಸಿಲ್ವರ್ ಸ್ಪೂನ್ ಬಾಯ್ ಥರ ನೋಡಿ. ಅದು ಅಷ್ಟೇ, ಸಿಲ್ವರ್ ಸ್ಪೂನು ಗೋಲ್ಡನ್ ಸ್ಪೂನ್ ಬಾಯ್ ಥರ ಅದು ಆ ಕಾನ್ಸೆಪ್ಟ್ ನನ್ನ ಪ್ರಕಾರ ತಪ್ಪು. ಹಾಂ ಸರ್. ಶ್ರೀಮಂತಿಕೆ ಇದ್ರೂ ದುಡ್ಡು, ಹಣ, ಕಾಸು, ಆಸ್ತಿ ಏನಿದ್ರು, ಯು ಶುಡ್ ನೆವರ್ ಗ್ರೋ ಅಪ್. ಆ ಮನೋಭಾವದಲ್ಲಿ ನೀವು ಬೆಳಿಬಾರ್ದು. ದಟ್ ಈಸ್ ಹೌ ಮೈ ಪೇರೆಂಟ್ಸ್ ಬ್ರಾಟ್ ಅಸ್ ಅಪ್. ಇಟ್ ಈಸ್ ಟ್ರೂ ದಟ್ ಮೈ ಫಾದರ್ ವಾಸ್ ಎ ವೆರಿ ಲೀಡಿಂಗ್ ಲಾಯರ್. ಮೈ ಫಾದರ್ ದೆನ್ ಬಿಕೇಮ್ ಎ ಜಡ್ಜ್ ಆಫ್ ದಿಸ್ ಕೋರ್ಟ್. ಬಟ್ ಹಿಸ್ ಲೈಫ್ ಸ್ಟೈಲ್, ಅವರ ಜೀವನ ಶೈಲಿ ಬಹಳ ಸಾಮಾನ್ಯ. ನಮ್ಮ ತಂದೆಯವರು ಒಂದು ಜರಿ ಪಂಚೆ ಉಟ್ಕೊಡ್ತಾ ಇಲ್ಲ, ಆರ್ಡಿನರಿ ಪಂಚೆ, ಒಂದು ಚೆನ್ನಾಗಿ ಡ್ರೆಸ್ ಮಾಡ್ಕೋತಾ ಇದ್ರು. ಆದರೆ ಆ ಡ್ರೆಸ್ಸಲ್ಲಿ ಒಂದು ಶೋ ಇರಲಿಲ್ಲ, ಒಂದು ಸಾಮಾನ್ಯತೆ ಇತ್ತು. ಅದೇ ಇಂಪಾರ್ಟೆಂಟು. ನೀವು ಯಾವ ಕುಟುಂಬದಲ್ಲಿ ಹುಡ್ತೀರಿ ಅನ್ನೋದು ನಿಮ್ಮ ಕೈಲಿಲ್ಲ. ನಮ್ಮ ಕೈಲಿಲ್ಲ. ಅದು ದೇವರು ನಿಮಗೆ ಈ ಕುಟುಂಬದಲ್ಲಿ ನೀನು ಇರು ಅಂತ ನಿರ್ಧಾರ ಮಾಡಿರೋದ್ರಿಂದ ನೀವು ಅಲ್ಲಿದ್ದೀರಿ. ನೀವು ಇಂಥವರ ಮಕ್ಕಳಾಗಬೇಕು ಅಂತ ದೇವರು ಹೇಳಿರೋದ್ರಿಂದ ನಾವು ಅಲ್ಲಿದ್ದೀವಿ. ಆಗ ನಾವು ಆ ಸಿಚುಯೇಷನ್ನ ಹೇಗೆ ಉಪಯೋಗಿಸ್ಕೋಬೇಕು, ನಾವು ಹೇಗೆ ದುರುಪಯೋಗ ಮಾಡಬಾರ್ದು ಅನ್ನೋದು ತಂದೆ ತಾಯಿಗಳಿಗೆ ಇದೆ. ಸೊ ನೀವು ಶ್ರೀಮಂತಿಕೆ ಮನೆಯಲ್ಲಿ ಹುಟ್ಟಿದವರು ಅಂತ ಹೇಳಿದ್ರಲ್ಲ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಶ್ರೀಮಂತಿಕೆ ಅನ್ನೋದು ಏನು ಅನ್ನೋದು ತಿಳ್ಕೊಂಡ್ರೆ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಮೈ ಫಾದರ್ ಟಾಟ್ ಅಸ್. ಸರ್, ಇದೆಲ್ಲ ನಿಮ್ಮ ತಲೆ ಮೇಲೆ ಹೋಗಬಾರ್ದು. ನೀವು ಕಷ್ಟಪಟ್ಟು ದುಡಿದು
ಸಂಪಾದನೆ ಮಾಡಿ. ನಾನು ಇನ್ಶೂರೆನ್ಸು. ಅಲ್ಲ, ತಾವು ಹೇಳ್ದಂಗೆನೆ ನಾವೆಲ್ಲಿ ಹುಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಲಿಲ್ಲ. ನಮಗೆ ಯಾರು ಹುಡ್ತಾರೆ ಅನ್ನೋದು ನಮ್ಮ ಕೈಲಿಲ್ಲ. ದಿಸ್ ಆರ್ ಆಲ್ ಅಂದರೆ ಇವೆಲ್ಲ ಜೀವನ ಪ್ರಯಾಣದಲ್ಲಿ ಸಿಗುವ ಅವಕಾಶಗಳು ಅಂದ್ಕೋಬೋದೇನೋ. ಅವಕಾಶಗಳು, ಅದೃಷ್ಟ. ನಾವು ನಮ್ಮ ವೇದಾಂತಿಕ್ ಥಾಟ್ಸಲ್ಲಿ ಇದು ಪೂರ್ವ ಜನ್ಮದಲ್ಲಿ ಮಾಡಿರೋ ಒಳ್ಳೆಯ ಕೆಲಸದ ಫಲ. ವೆದರ್ ಯು ಬಿಲೀವ್ ಇನ್ ಪ್ರೀವಿಯಸ್ ಬರ್ತ್, ವೆದರ್ ಯು ಬಿಲೀವ್ ಇನ್ ಕಮಿಂಗ್ ಬರ್ತ್ is a different issue, but there is logic in that. ನೀವು ಈಗ ಪುನರ್ಜನ್ಮದ ಬಗ್ಗೆ ಹೇಳ್ದಂಗೆ ಈ ಜನ್ಮಾಂತರಗಳ ಬಗ್ಗೆ ನಂಬ್ತೀರಾ ಸರ್ ನೀವು? ನಂಬಿಕೆ ಇದೆಯಾ ನಿಮಗೆ? ನೋಡಿ, ಅದು ಬಹಳ ಕಷ್ಟವಾದ ಪ್ರಶ್ನೆ. ನಾನು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಪೂರ್ವಜಿತವರು ಹೇಳಿರೋದು ಸರಿಯೋ ತಪ್ಪು ಅನ್ನೋ ವಿಮರ್ಶೆ ಮಾಡೋ ಅಷ್ಟು ಶಕ್ತಿ ನನಗಿದೆಯೋ? ನನಗಿಲ್ಲ. ಸೊ ನಾನು ಇಲ್ಲ ಅಂತ ಹೇಳೋದಕ್ಕೆ ನನಗೆ ಆ ಧೈರ್ಯ ಇಲ್ಲ. ನಾನು ಎಲ್ಲ ವಿಮರ್ಶನೆ ಮಾಡಿ, ಹೌದು ಅವ್ರು ಹೇಳಿರೋದು ತಪ್ಪು, ನಮಗೆ ಮುಂದಿನ ಜನ್ಮನೂ ಇಲ್ಲ, ಪ್ರೀವಿಯಸ್ ಜನ್ಮನೂ ಇಲ್ಲ, ಇದಷ್ಟೇ ಮುಗೀತು ಅನ್ನೋ ಅಭಿಪ್ರಾಯಕ್ಕೆ ನನಗೆ ಅಷ್ಟು ಶಕ್ತಿ ಇಲ್ಲ, ಧೈರ್ಯನೂ ಇಲ್ಲ. ಯಾಕಂದ್ರೆ ನಾನು ಅದೆಲ್ಲ ಋಷಿಗಳು ಓದಿರೋದು, ನಮ್ಮ ಉಪನಿಷತ್ತಲ್ಲಿ ಅದೆಲ್ಲ ಹೇಳಿದೆ. ನಾನು ಉಪನಿಷತ್ ತಪ್ಪು ಅಂತ ಹೇಳೋದ್ರ ಬಗ್ಗೆ ನನಗೆ ಆ ಧೈರ್ಯನೂ ಇಲ್ಲ, ನನಗೆ ಆ ಸಾಮರ್ಥ್ಯನೂ ಇಲ್ಲ. ಸೊ ಐ ವುಡ್ ರಾದರ್ ಫಾಲೋ ವಾಟ್ ದಿ ಎಲ್ಡರ್ಸ್ ಹ್ಯಾವ್ ಲೇಡ್ ಡೌನ್. ಮಹಾಜನೋ ಏನ ಗತ ಸಪಂತಹ ಅಂತ ದೊಡ್ಡವರು ಏನು ಹೇಳಿದಾರೋ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು. ಆವಾಗ ಸಮಾಜದಲ್ಲಿ ಒಂದು ಶಾಂತಿ ಇರುತ್ತೆ, ನಮಗೂ ನಮ್ಮ ಮನಸ್ಸೊಳಗಡೆ ಒಂದು ಶಾಂತಿ ಇರುತ್ತೆ. ಇಲ್ಲದಿದ್ದರೆ ಬರೀ ತರ್ಕದಿಂದ ಏನು ಪ್ರಯೋಜನ ಇಲ್ಲ. ಈಗ ತಾವು ಹಿರಿಯರು ಹೇಳಿದ ಹಾಗೆ ಕೇಳಿಕೊಂಡು ಮುಂದುವರ್ಕೊಂಡು ಹೋಗಬೇಕು. ನಮ್ಮ ಒಂದು ಹಿನ್ನೆಲೆ ಆಗಿದೆ, ನಮ್ಮ ತಲಾಂತರದ ಬಂದಿರತಕ್ಕಂತಹ ಒಂದು ಸಂಸ್ಕಾರ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಆಚರಣೆ ಆಗಿರ್ಬೋದು, ನಾವು ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದು ತಾವು ಹೇಳಿದ್ದು. ಆದರೆ ಇನ್ ಬಿಟ್ವೀನ್ ದ ಸೈನ್ಸ್, ಮಾಡರ್ನ್ ಸೈನ್ಸು ಎಲ್ಲದನ್ನೂ ಪ್ರಶ್ನೆ ಮಾಡು ಎನ್ನುವ ಮೂಲಕ ಏನು ನಮ್ಮದು ಹಿಂದಿನ ಆಚರಣೆಗಳೆಲ್ಲವೂ ಮೂಢನಂಬಿಕೆ ಅಂತ ನಾವೆಲ್ಲ ಸ್ಕೂಲಲ್ಲಿ ಇರಬೇಕಾದ್ರೆ ಬಂದಂಥ ಒಂದು ಹೊಸ ಥಾಟ್ ಪ್ರೊಸೆಸ್ಸು. ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ನೀವು ವಿಮರ್ಶನೆ ಮಾಡಬೇಡ ಅಂತ ನಮ್ಮ ವೇದಾಂತಿಕ್ ಲಿಟ್ರೇಚರ್ ಹೇಳಿಲ್ಲ. ನೀವು ಕಠೋಪನಿಷತ್ ಓದಿ, ನೀವು ಬೃಹದಾರಣ್ಯಕ ಉಪನಿಷತ್ ಓದಿ, ನೀವು ಬೇರೆ ಉಪನಿಷತ್ಗಳು, ಎಷ್ಟು ವಿಮರ್ಶನೆ ಇದೆ, ಪ್ರಶ್ನೋತ್ತರಗಳಿದ್ದಾವೆ. ಇಟ್ ಈಸ್ ಫುಲ್ ಓನ್ಲಿ ಆಫ್ ದ್ಯಾಟ್. ಯಾರು ಇಷ್ಟು ಹೇಳಿದೆ, ಇನ್ನು ಮುಂದಕ್ಕೆ ಏನು ಯೋಚನೆ ಮಾಡಬೇಡಿ, ಇನ್ನು ವಿಮರ್ಶನೆ ಮಾಡಬೇಡಿ ಅಂತ ಯಾರು ಹೇಳಿಲ್ಲ. ಸೈನ್ಸ್ ವಿಲ್ ಗೋ, ವಿಜ್ಞಾನ ಅಪ್ ಟು ಎ ಪಾಯಿಂಟ್. ಈಗ ನೋಡಿ, ಡಾರ್ವಿನ್ಸ್ ಥಿಯರಿ ಆಫ್ ಆರಿಜಿನ್ ಆಫ್ ಸ್ಪೀಸೀಸ್ ತಗೊಳ್ಳಿ. ಅವ್ರೇನು ಹೇಳಿದ್ರು, ಇದರಿಂದ ಇದು ಹುಟ್ಟುದು, ಇದರಿಂದ ಇದು ಹುಟ್ಟುದು, ಕಾಲಕ್ಕೆ ಹೀಗೆ ಚೇಂಜಸ್ ಆಯಿತು, ಪರಿವರ್ತನೆ ಆಯಿತು. ಫಸ್ಟ್ ಹೇಗೆ ಬಂತು? ಹೌ ಡಿಡ್ ದ ಫಸ್ಟ್ ಲೈಫ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಔಟ್ ಆಫ್ ವಿಚ್ ಎವಲ್ಯೂಷನ್ ಟು ಪ್ಲೇಸ್? ಅದು ಹೇಳೋಕ್ಕಾಗೋದಿಲ್ಲ, ಅವರೇ ಹೇಳ್ತಾರೆ, ಹೇಳೋಕ್ಕಾಗಲ್ಲ ಅಂತ. ಅದನ್ನು ಹೇಳೋಕ್ಕಾಗಲ್ಲ ಅಂತ ಹೇಳಿದರು. ಮತ್ತು ನಮಗದು ವಿಷ್ಣು ಪುರಾಣದಲ್ಲಿ ಬಂದಿದೆ. ವಿಷ್ಣು ಪುರಾಣದಲ್ಲಿ ಓಂ ಅನ್ನೋ ಶಬ್ದಗಳು ಹೇಗೆ ಬಂತು? ಈಗ ಇದನ್ನು ನಾವು ಯೋಚನೆ ಮಾಡಿದರೆ, ನಮ್ಮ ವೇದಾಂತಿಕ್ ಲಿಟ್ರೇಚರಲ್ಲಿ ವಿಮರ್ಶನೆ ಇಲ್ಲ ಅಂತ ಯಾರು ಹೇಳೋಕ್ಕಾಗುತ್ತೆ? ವಿಜ್ಞಾನ ಒಂದು ಸ್ಟೇಜ್ ತನಕ ತಂದಿಟ್ಟು ಮುಂದಕ್ಕೆ ನಮ್ಮ ವೇದಾಂತಿಕ್ ಲಿಟ್ರೇಚರ್ ಕರ್ಕೊಂಡು ಹೋಗುತ್ತೆ. You mean to say the spirituality is whole of it. Science is a kind of part of spirituality. Part of it. And when you have therefore science and spirituality combined together, then it will become a whole. That is why
even in our legal profession, we should combine our legal knowledge with spiritual efforts. Then you will do your best. ಅಂದರೆ ವಕಾಲತ್ತು ವಕೀಲರು ಅಂದರೆ ನಮ್ಮಿರೋ ಕಾನೂನು ತಿಳುವಳಿಕೆಯನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಮತ್ತು ಅವರಿಗೆ ಆ ಕಾನೂನು ಅರಿವನ್ನು ಮೂಡಿಸಬೇಕು ಅನ್ನೋದು ನಮ್ಮ ಕರ್ತವ್ಯ. ಅದು ನೋಡಿ ಹೇಗೆ ನಾವು ಕೋರ್ಟಲ್ಲಿ ವಾದ ಮಾಡ್ತೀವಿ, ಆ ಟೈಮಲ್ಲಿ ವಾದ ಮಾಡ್ತಾ ಇರಬೇಕಾದ್ರೆ ಯಾವ ಪಾಯಿಂಟು ನಾವು ಹೇಳಬೇಕು, ಆ ಟೈಮಲ್ಲಿ ಆ ಪಾಯಿಂಟ್ ಬರಬೇಕು ಅನ್ನೋದು ಹೇಗೆ? ನೀವೇನು ನಾನು ಈ ಥರ ಆರ್ಗ್ಯುಮೆಂಟ್ ಮಾಡ್ತೀನಿ ಅಂತ ಕೋರ್ಟ್ಗೆ ಹೋಗೋಕೆ ಮುಂಚೆ ಬೈ ಹಾರ್ಟ್ ಮಾಡ್ಕೊಂಡು ಹೋಗಿದ್ದೀರಾ? ಹೌ ಡು ಯು ಗೆಟ್ ದಟ್ ಇನ್ಸ್ಪಿರೇಷನ್? Success is a combination of two things. One is perspiration, of course, hard work, and secondly, and more importantly, inspiration. Now, at that point time, if you don't get the proper thoughts, ನೀವು ಎಷ್ಟೇ ನೀವು ಕಷ್ಟಪಟ್ಟು ಹೋಗಿದ್ರು ಆ ಇನ್ಸ್ಪಿರೇಷನ್ ಹೇಗೆ ಬರುತ್ತೆ? Unexplained. How thought comes. How thought comes. How a thought comes at the right moment. ಎಲ್ಲ ನೀವು ಕೇಸೆಲ್ಲ ಆದಮೇಲೆ ಆ ಪಾಯಿಂಟ್ ಆರ್ಗ್ಯುಮೆಂಟ್ ಮಾಡ್ಬೇಕು, ಏನು ಪ್ರಯೋಜನ? ಆಗೋಗಿದೆ, ಟೈಮ್ ಆಗೋಗಿದೆ. ಸೊ ನಾವು ಇದೆಲ್ಲ ಹೀಗೆಲ್ಲ ಯೋಚನೆ ಮಾಡಿ ಇದು ವಿ ಮಸ್ಟ್ ಬಿ ಎ ಫುಲ್ ಪರ್ಸ್ನಾಲಿಟಿ ಅಂತ ನಾವು ಮಾಡಿದ್ರೆ ನಾವು ಏನು ಕೆಲಸ ಮಾಡಿದ್ರು ಇಟ್ ವಿಲ್ ಬಿಕಮ್ a fulfillment of that effort, whether you get the result or not which you desire. ನಿಮಗೆ ಬೇಕಾಗಿದ್ದ ರಿಸಲ್ಟ್ ಬರುತ್ತೋ ಇಲ್ವೋ ಅದು ಬೇರೆ ವಿಷಯ, ಬಟ್ ನಿಮಗೆ ಒಳಗೆ ನಾನು ಏನೇನು ಮಾಡಬೇಕು ಎಲ್ಲ ಮಾಡಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ ಇರಬೇಕು. ದಟ್ ಈಸ್ ದ ಹೋಲ್ object of all this. ನೀವು ಹೇಳಿದ್ರಲ್ಲ spirituality, how do you get it? This is the whole object. ಸೊ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಂದೆ ತಾಯಿ ನಿಮಗೆ ಹೊಡೆದಿದ್ದೆಲ್ಲ ಇದೆಯಾ? ನೋ ವೇ, ಇಂಪಾಸಿಬಲ್. 4 ಮಾತು ಬೈದು ಹೇಳೋದೇ ವಿನಃ ಹೊಡೆದಿದ್ದಿಲ್ಲ? ಇಲ್ಲವೇ ಇಲ್ಲ. In fact, my father was completely opposed to it and my mother would never even think about it. ನೀವು ಎಷ್ಟು ಜನ ಮಕ್ಕಳು ಸರ್? Now we are 2 sisters and 3 brothers. I am the youngest. Oh, very good.